ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಪ್ರಕರಣ ಹುದ್ದೆ ತೊರೆಯೋದಕ್ಕೆ ಅತಿಥಿ ಉಪನ್ಯಾಸಕರಿಗೆ ಆಫರ್ ನೀಡಲಾಗಿದ್ದು ಪ್ರಾಂಶುಪಾಲರಿಂದ ಅಕ್ರಮ ಎಸಗಿದ ಉಪನ್ಯಾಸಕರ ರಕ್ಷಣೆಯಾಗ್ತಾ ಇದೆಯಾ? ತನಿಖೆಗೂ ಮೊದಲೇ ನಕಲಿ ಪಿಎಚ್ಡಿ ಕೊಟ್ಟವರು ಸೇಫ್ ಆಗ್ತಾ ಇದ್ದಾರಾ? ನಕಲಿ ಪಿಎಚ್ಡಿ ನೀಡಿ ಹುದ್ದೆ ಪಡೆದವರಿಗೆ ರಾಜೀನಾಮೆಗೆ ಅವಕಾಶ. ವಿಚಾರಣೆಯಾಗಿಲ್ಲ, ವಿಚಾರಣೆಗೂ ಮುಂಚೆನೇ ನೀವು ರಾಜೀನಾಮೆ ಕೊಟ್ಬಿಡಿ ಅಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ವಿಚಾರಣೆಯಲ್ಲಿ ನಕಲಿ ಪಿಎಚ್ಡಿ ಅಂತ ಹೇಳಿದ್ರೆ ಶಿಸ್ತು ಕ್ರಮ ಆಗುತ್ತೆ. ಶಿಸ್ತು ಕ್ರಮಕ್ಕೂ ಮೊದಲೇ ಹುದ್ದೆ ತೊರೆಯೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಸುತ್ತೋಲೆ ಹೊರಡಿಸಿದ್ದಾರೆ ಪ್ರಾಂಶುಪಾಲರು. ಇನ್ನು ತನಿಖೆಯಾಗಿ ಅದು ನಕಲಿ ಪಿಎಚ್ಡಿ ಅಂತ ಗೊತ್ತಾದ್ರೆ ಶಿಸ್ತು ಕ್ರಮ ಆಗತ್ತೆ. ವಿಚಾರಣೆಗೂ ಮುಂಚೆನೆ ರಾಜೀನಾಮೆ ಕೊಟ್ಬಿಡಿ ಅಂತ ಇವರೇ ಆಫರ್ ಕೊಡ್ತಾ ಇದ್ದಾರೆ. ಹುದ್ದೆಗಾಗಿ ನಕಲಿ ಪಿಎಚ್ಡಿಗಳನ್ನ ಯಾವ ರೀತಿ ಕೊಟ್ಟರು, ಹುದ್ದೆಗಳನ್ನ ಯಾವ ರೀತಿ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದೆಯೂ ವರದಿ ಪ್ರಸಾರ ಮಾಡಿತ್ತು. ಆದರೆ ಈಗ ಇದಕ್ಕೆ ಟ್ವಿಸ್ಟ್ ಏನಂದ್ರೆ, ನಕಲಿ ಪಿಎಚ್ಡಿ ಕೊಟ್ಟು ಯಾರ್ಯಾರು ಹುದ್ದೆ ಪಡೆದಿದ್ದಾರಲ್ಲ ಅವರ ರಾಜೀನಾಮೆಗೆ ಅವಕಾಶ ಕೊಡ್ತಿದ್ದಾರೆ. ಅವರಿಗೆ ಶಿಕ್ಷೆ ಅಲ್ಲ, ಅವರ ವಿರುದ್ಧ ಕ್ರಮ ಅಲ್ಲ. ಕ್ರಮ ಆಗೋದಕ್ಕೆ ಮುಂಚೆ ಪ್ರಾಂಶುಪಾಲರೇ ಒಂದು ಆಫರ್ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡಿ ಅಂತ. ಇನ್ಪುಟ್ ಹೆಡ್ ಅಭಿನಂದನ್ ನಮ್ಮ ಜೊತೆ ಫೋನ್ ನಲ್ಲಿದ್ದಾರೆ. ಅಭಿನಂದನ್, ಏನಿದು ನಡೀತಾ ಇರೋದು? ರಾಜೀನಾಮೆಗೆ ನಿಮಗೆ ಅವಕಾಶ ಕೊಟ್ಟು ಬಿಡ್ತೀವಿ, ನೀವು ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ಅಂತ ಪ್ರಾಂಶುಪಾಲರೇ ಹಿಂಗಿದ್ದೊಂದು ಆಫರ್ ಕೊಡ್ತಾರೆ ಅಂದ್ರೆ ಅವರ ಇನ್ವಾಲ್ವ್ಮೆಂಟ್ ಬಗ್ಗೆನೂ ಅನುಮಾನ ಬರುತ್ತೆ. ಭಾವನಾ, ಅತಿಥಿ ಉಪನ್ಯಾಸಕ ಹುದ್ದೆಗೆ ಸುಪ್ರೀಂ ಕೋರ್ಟ್ ಪಿಎಚ್ಡಿ ಅನ್ನ ಕಡ್ಡಾಯವಾಗಿ ಮಾಡಿತ್ತು. ಈ ಪಿಎಚ್ಡಿ ಕಡ್ಡಾಯವಾಗಿ ಮಾಡಿದ್ರಿಂದ ಅತಿಥಿ ಉಪನ್ಯಾಸಕ ಹುದ್ದೆ ಪಡೆಯೋದಕ್ಕೆ ಕೆಲವು ಉಪನ್ಯಾಸಕರು ಅಡ್ಡದಾರಿಯನ್ನು ಹಿಡಿದಿದ್ರು. ಹೊರ ರಾಜ್ಯಗಳ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಗಳನ್ನ ತಂದು ಅತಿಥಿ ಉಪನ್ಯಾಸಕ ಹುದ್ದೆಯನ್ನ ಪಡೆದಿದ್ರು. ಉದಾಹರಣೆಗೆ ನೀವು ನೋಡಿದ್ರೆ ಚೌಧರಿ ಚರಣ್ ಸಿಂಗ್ ವಿವಿಯಲ್ಲಿ ಕನ್ನಡ ವಿಭಾಗವೇ ಇಲ್ಲ. ಅದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ. ಅಲ್ಲಿ ಕನ್ನಡ ವಿಭಾಗದಲ್ಲಿ ವಿಷಯದ ಮೇಲೆ ನಾನು ಪಿಎಚ್ಡಿ ಪಡೆದಿದ್ದೀನಿ ಅಂತ ಒಬ್ಬ ಅತಿಥಿ ಉಪನ್ಯಾಸಕ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಅನ್ನ ಸಲ್ಲಿಕೆ ಮಾಡಿ ಹುದ್ದೆಯನ್ನ ಪಡೆದಿದ್ರು. ಈ ರೀತಿ ರಾಜ್ಯದ 400ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ತಮ್ಮ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಗಳನ್ನ ಸಲ್ಲಿಕೆ ಮಾಡಿ ಹುದ್ದೆಯನ್ನ ಪಡೆದಿದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಮಾಡಿ ಅವರ ನಕಲಿ ಪಿಎಚ್ಡಿ ಗಳನ್ನ ದಾಖಲೆ ಸಹಿತ ಅತಿಥಿ ಉಪನ್ಯಾಸಕರು ನಕಲಿ ಪಿಎಚ್ಡಿ ಯನ್ನ ಸಲ್ಲಿಕೆ ಮಾಡಿ ಹುದ್ದೆ ಪಡೆದಿದ್ದಾರೆ ಅನ್ನುವಂಥದ್ದನ್ನ ತೋರಿಸಿತ್ತು. ಈ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಈ ಬಗ್ಗೆ ತನಿಖೆಗೆ ಆದೇಶವನ್ನ ನೀಡಿದ್ರು. ಯಾವ ಯಾವ ಅತಿಥಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳು ನೇಮಕವಾಗಿದ್ದಾರೆ, ನೇಮಕವಾದ ಸಂದರ್ಭದಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಪಿಎಚ್ಡಿ ಯಾವುದು, ಅದರ ನೈಜತೆ ಮತ್ತೆ ಆ ಪಿಎಚ್ಡಿ ಅಸಲಿ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕಾಗಿ 12 ದಾಖಲೆಗಳ ಸಹಿತ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು. ವಿಚಾರಣೆಗೆ ಹಾಜರಾಗದವರ ವಿರುದ್ಧ ಗೈರು ಅಂತ ಪರಿಗಣಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಕೆಲವು ಅತಿಥಿ ಉಪನ್ಯಾಸಕರು ತಮ್ಮ ದಾಖಲಾತಿಗಳ ಸಹಿತ ಹಾಜರಾಗಿದ್ರು. ಇನ್ನು ಕೆಲವು ಅತಿಥಿ ಉಪನ್ಯಾಸಕರು ಅನಾರೋಗ್ಯದ ಕಾರಣ ಅಥವಾ ವೈಯಕ್ತಿಕ ಕಾರಣಗಳನ್ನ ನೀಡಿ ಈಗಾಗಲೇ ಹುದ್ದೆಯನ್ನ ತೊರಿತಾ ಇದ್ದಾರೆ. ಇನ್ನೊಂದು ಗಂಭೀರವಾಗಿ ನಾವು ಇಲ್ಲಿ ಪರಿಗಣಿಸಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರು ಸಲ್ಲಿಸುವ ಪಿಎಚ್ಡಿ ಸರ್ಟಿಫಿಕೇಟ್ಗಳು ನೈಜವೋ ಅಲ್ಲವೋ ಅನ್ನೋದು ಮೇಲ್ನೋಟಕ್ಕೆ ಕಾಲೇಜು ಪ್ರಾಂಶುಪಾಲರಿಗೆ ತಿಳಿದು ಬರುತ್ತೆ. ಆ ಯೂನಿವರ್ಸಿಟಿಯ ಅಧಿಕೃತ ವೆಬ್ಸೈಟ್ ಗಳಲ್ಲಿ ಹೋಗಿ ಯಾವ ವಿಷಯದ ಮೇಲೆ ಯಾವ ವರ್ಷದಲ್ಲಿ ಎಷ್ಟು ಜನ ಪಿಎಚ್ಡಿ ಅವಾರ್ಡ್ ಆಗಿದೆ ಅನ್ನೋದನ್ನ ವೆಬ್ಸೈಟ್ ನಲ್ಲಿ ನೋಡಿದ್ರೆ ಅವರ ಹೆಸರುಗಳನ್ನ ವೆಬ್ಸೈಟ್ ಪ್ರಕಟಿಸಿರುತ್ತೆ. ಆದ್ರೆ ಪ್ರಾಂಶುಪಾಲರುಗಳು ಎಲ್ಲೋ ಒಂದು ಕಡೆ ಆ ಅತಿಥಿ ಉಪನ್ಯಾಸಕರ ಅಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಪ್ರಾಂಶುಪಾಲರುಗಳ ಹೊರಬರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಪ್ರಾಂಶುಪಾಲರುಗಳು ಒಂದು ಅಡ್ಡದಾರಿಯನ್ನ ಹಿಡಿದು ಯಾರ್ಯಾರು ನಕಲಿ ಪಿಎಚ್ಡಿ ಯನ್ನ ಸಲ್ಲಿಸಿ ಅತಿಥಿ ಉಪನ್ಯಾಸಕ ಹುದ್ದೆಯನ್ನ ಪಡೆದಿದ್ದಾರೆ ಅವರಾಗೆ ರಾಜೀನಾಮೆ ನೀಡಿ ಹೊರ ಹೋಗುವ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಕ್ರಮವನ್ನ ತಡೆಬೇಕಾದಂತ ಪ್ರಾಂಶುಪಾಲರು ಅಥವಾ ಅಕ್ರಮ ಎಸಗಿದಂತ ಅತಿಥಿ ಉಪನ್ಯಾಸಕರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂತ ಕಾಲೇಜುಗಳು ಅಕ್ರಮ ಎಸಗಿದವರಿಗೆ ಒಂದು ಲೆಟ್ ಗೋ ಆಪ್ಷನ್ ಅನ್ನ ಈಗ ಮಾಡಿರುವಂತದ್ದು ವಿಪರ್ಯಾಸ. ಭಾವನಾ, ಎಸ್, ಧನ್ಯವಾದ ಅಭಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.